ಟೀಸರ್ ರಿಲೀಸ್ ಮಾಡೋದಕ್ಕೆಲ್ಲ ಬರೋದು ಭಾಳ ಕಡಿಮೆ. ತೆರೆ ಮೇಲೆ ಯೋಗರಾಜ್ ಸರ್ನ ನೋಡಿದ್ದೀನಿ, ಭಾಳ ಎಂಜಾಯ್ ಮಾಡ್ತೀವಿ ನಾವು, ಸಾಮಾನ್ಯ ಜನರು ನಾವು. ನನ್ನನ್ನು ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ, ಬಟ್ ನಾನಿಲ್ಲಿ ಬಂದು ಕೂತಾಗ ಅನ್ನಿಸ್ತು, ನಾನು ಒಬ್ಬಳು ತಾಯಿ, ನನಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ. ನಾವೆಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ, ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಡ್ತೀವಿ. ಬಟ್ ಈ ಹಾಡಲ್ಲಿ ಎಷ್ಟೊಂದು ಭಾವನೆಗಳಿದೆ. ನನ್ನ ಕಣ್ಣಂಚಲು ನೀರು ತುಂಬಿತು, ಯಾಕೆಂದರೆ ನಾನು ತುಂಬ ಭಾವನಾತ್ಮಕ ಜೀವಿ. ನನಗನ್ನಿಸ್ತು, ಓಕೆ, ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದರೆ ಅಮ್ಮನ ಥರ, ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನ್ನಿಸ್ತು. ಬಟ್ ಆದರೆ ಬಹಳ ಹೃದಯಕ್ಕೆ ಮುಟ್ಟುವಂಥ ಸಂಗೀತ ಸಂಯೋಜನೆ ಮಾಡಿದ್ದೀರಾ. ಮತ್ತು ಈ ಹಾಡನ್ನು ಸಹ ಭಾಳ ಸೊಗಸಾಗಿ ಹಾಡಿರುವಂಥ ಪ್ರೇಮ್ ಸರ್ ಇರ್ಬೋದು, ಮತ್ತು ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವ್ರು ಇರ್ಬೋದು, ಮತ್ತು ನಮ್ಮ ಈ ಜಂಟಿ ಸನ್ ಆಫ್ ಜಯರಾಜ್. ಯಾಕೆಂದರೆ ಒಂದು ರೌಡಿ ಅಂದ ತಕ್ಷಣವೇ ಅವನನ್ನು ಸಮಾಜ ನೋಡೋದೇ ಬೇರೆ ಥರ. ಯಾಕೆಂದರೆ ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ, ನಾವೆಲ್ಲ ಹಳ್ಳಿ ಜನ, ನಮಗೆಲ್ಲ ಗೊತ್ತು ಇದು ಹೇಗೆ ಅಂತೆಲ್ಲ. ಆದರೆ ಅವನಲ್ಲಿ ಒಂದು ಮನಸ್ಸಿರುತ್ತೆ, ಅವನಲ್ಲಿ ಒಂದು ಹೃದಯ ಇರುತ್ತೆ. ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಮಾರ್ಗ ಸಿಕ್ಕಿದ್ರೆ ಅವನು ಬದಲಾಗ್ತಾನೆ ಅನ್ನೋ ಒಂದು ಆ ರೌಡಿ ಬದುಕಲ್ಲೂ ಇದಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಇದು ಸತ್ಯ. ಮತ್ತು ನಾನು ಕಡೆಯದಾಗಿ ಏನು ಹೇಳಲ್ಲ, ಆನಂದ್ ರಾಜ್ಗೆ ನಾವೊಂದು ಹಕ್ಕು ಕೊಡ್ತೀನಿ, ಯಾಕಂದರೆ ತಾಯಿಯಾಗಿ ನಾನು. ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಹೃದಯಪೂರ್ವಕ ಮಾತಾಡ್ರಿ. ಬರ್ತಾ ಅಧಿಕಾರಿಯಾಗೆ ಬಂದ್ರಿ, ಬಟ್ ಇವಾಗ ನೀವು. ಎಲ್ರಿಗೂ ಮತ್ತೊಮ್ಮೆ ನಮಸ್ತೆ. ಅಮ್ಮ ಕ್ಷಮಿಸ್ತಿರೋ ವಿಷಯವೇ ಇಲ್ಲ. ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದ್ರು ಕ್ಷಮಿಸಕ್ಕಿರೋದೇ ಒಬ್ಬರು ಅಮ್ಮ. ಅದ್ರ ಮೇಲೆ ಯಾರೂ ಹಾಡು ಮಾಡಿರಲಿಲ್ಲ. ನೀವು ಬರೆದಂತಹ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶಕ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು. ತುಂಬ ಕ್ಲೀನಾದ ಅಪ್ರೋಚ್. ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ವೇ ಇಲ್ಲ. ಅದ್ರ ಮೇಲೆ ಅವಳನ್ನ ಕ್ಷಮಿಸೋ ಅನ್ನೋದನ್ನ ಪ್ರಕೃತಿನೇ ಕ್ಷಮಿಸೋ ಅಂದಂಗೆ, ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು, ನಾನು ತಪ್ಪು ದಾರಿಲಿದ್ದೀನಿ ಅಂತ. ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬ ಜನ ಮಾತಾಡಿರೋದು, ಮೇಡಮ್ ಮಾತಾಡಿದ್ದು ಎಲ್ಲ ಒಂದು ತುಂಬ ವಿಶೇಷವಾದಂಥ ಪ್ರಯತ್ನ ಅದು. ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬ ಇಷ್ಟ. ನಾನು ಗೌಡ್ರೆ ಅಂತ ಕರೆಯೋದು ಪ್ರೇಮ್ ಅವ್ರನ್ನ. ಈ ಹಾಡನ್ನು ಹಾಡಿ ನನ್ನ ಸಿನಿಮಾ ನೋಡಕ್ಕೆ ಬಂದಿದ್ರು ಅವರು, ಮನದ ಕಡಲು. ಅಲ್ಲಿ ಹೇಳಿದ್ರು ಒಂದು ಹಾಡು ಹಾಡಿದೆ ಅಂತ. ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ್ ಹೇಳಿದ, ಮತ್ತು ಅಜಿತ್ ಕೂಡ ಮಾತಾಡಿದ್ರು. ಒಟ್ಟು ಇವತ್ತಿನ ಸಿನಾರಿಯೋದಲ್ಲಿ, ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು, ಕಷ್ಟಪಟ್ಟು ಒದ್ದಾಡ್ಕೊಂಡು ಮಾಡಿರೋ ಹೊಸಬರ ಪ್ರಯತ್ನಗಳು, ಮಿಡ್-ರೇಂಜ್ ಸಿನಿಮಾಗಳು, ಇವ್ರಿಗೆ ಇಷ್ಟು ಜನ ಬಂದು ಸೇರಿದ್ರಲ್ಲ, ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದಲಿಗೆ. ಕಾರಣ ಒಂದಿಷ್ಟು ಜನರ ಹಾರೈಕೆ ಇಲ್ಲದೆ ಯಾರೂ ಯಾವತ್ತೂ ಬೆಳೆಯೋಕ್ಕಾಗೋದಿಲ್ಲ. ನಾನೊಂದು ಹೊಸಬ್ರು ಸಿನಿಮಾ ಮಾಡಿಕೊಂಡು ನಿನ್ನೆ ತನಕ ಅದನ್ನು ಜನನ ಕರೆದು ನಿನ್ನೆ ಚಿತ್ರಮಂದಿರ ತುಂಬಿದಾಗ ಒಂದು ಧನ್ಯತೆ ಬರುತ್ತಲ್ಲ, ಅದೇ ಥರ ಎಲ್ಲ ಹೊಸಬ್ರು ಸಿನಿಮಾಗಳಿಗೂ ಇದೇ ಥರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ, ಹೌಸ್ಫುಲ್ ಶೋಗಳಾಗಲಿ ಅನ್ನೋದು ನನ್ನ ಒಂದು ಹಾರೈಕೆ. ಬ್ರೂ ಅನ್ನೋಷ್ಟರಲ್ಲೇ ಎಲ್ಲ ಹೊಡೋಗ್ಬಿಡ್ತಾರೆ. ಆ ಥರ ಸಿನಾರಿ ಇದೆ. ಅಜಿತ್ತು 3-4 ಸಿನಿಮಾ ತೀರಾ ಹಳಬಲ್ಲ, ನಿನ್ನ ಹೊಸಬ ಅಂತೀನಿ, ಬೈಕೋಬೇಡ, ಮೊದಲಿಂದ ಪರಿಚಿತ. ಇಡೀ ಟೀಮ್ನಲ್ಲಿ ಒಂದು ಈ ಹೊಸಬ್ರಲ್ಲಿ ಏನಿರುತ್ತೆ ಅಂದರೆ, ನಾವು ಗೆಲ್ಲಬೇಕು, ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಸಿವು ಇರುತ್ತೆ. ಆ ಹಸಿವಿಗೆ ಯಾರದೋ ಒಬ್ರು ಚಪ್ಪಾಳೆ, ಒಂದು ಸಣ್ಣ ಶಿಳ್ಳೆ ಅವರಿಗೆ ಅನ್ನ ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ, ಎಷ್ಟೋ ದಿವಸ ಅವ್ರ ಎನರ್ಜಿಗಳನ್ನು ಎತ್ತಿಡಿದ್ಬಿಡುತ್ತೆ. ಸೊ ಸಮಸ್ತ ನಾಡಿಗೆ ಈ ಹಾಡನ್ನು ಕೇಳಿ ಇಂಥ ಪ್ರಯತ್ನಗಳನ್ನು ಮೆಚ್ಕೊಳ್ಳಿ ಅಂತ ನಾನೊಬ್ಬ ಕಣ್ಣಿಗೆ ಕೋರ್ಕೋತೇನೆ. ಮತ್ತೊಮ್ಮೆ ಮಗದೊಮ್ಮೆ ಜಾಂಟಿ ಚಿತ್ರತಂಡಕ್ಕೆ ನನ್ನ ಶುಭಾಶಯ, ಇಡೀ ಟೀಮಿಗೆ ಶುಭ ಆಗಲಿ. ಥ್ಯಾಂಕ್ ಯು ಸೊ ಮಚ್.